ಅದೇನ ಸರಿಲಿಲ್ಲ ಮುರಿಯಲ್ಲ ಅಂತಾರ, ಹಂಗಾಗಿದೆ ನಮ್ಮ ಪರಿಸ್ಥಿತಿ. ದುಡ್ಡು ಬಂದಾಗ ಮನೆ ಕಟ್ಸ್ತಾ ಇದ್ದೀನಿ. ನೀನು ಸ್ವಲ್ಪ ಬೇಗ ದುಡ್ಡು ಕೊಟ್ರೆ ಇನ್ನೂ ಬೇಗ ಕಟ್ಸ್ಬೋದು. ಕೊಡ್ತೀನಿ ಬಿಡಪ್ಪ, ನೀನ್ ದುಡ್ಡು ಕೊಡಿದ್ರೆ ಎಲ್ಲಿ ಹೋಗ್ತೀನಿ ಹೇಳು. ನೀನು ಎಲ್ಲೂ ಹೋಗಲ್ವಲ್ಲ, ಅದೇ ಪ್ರಾಬ್ಲಮ್. ಹೊರಗಿರೋ ಕಳ್ಳ ನಡಿಬೋದು, ಜೊತೆಲಿರೋ ಕಳ್ಳ ನಡೆಯೋದು ಕಷ್ಟ. ಏನು ಹೀಗೆಲ್ಲ ಮಾತಾಡ್ತಿದ್ಯಾ? ಎಲ್ಲೋ ದೇವಸ್ಥಾನದಲ್ಲಿ ಇದ್ದೀವಿ, ಒಂದು ಒಳ್ಳೆ ಮಾತಾಡಬಾರ್ದಾ? ನಾನು ಮಾತಾಡೋದು ಹೀಗೆ ಕಡ, ನಾನು ಏನೇ ಇದ್ರು ನೇರವಾಗಿ ಹೇಳ್ತೀನಿ. ಆಯ್ತು ಬಿಡಪ್ಪ, ಗೊತ್ತಿಲ್ಲ. ಅಪ್ಪ ಹೇಗಿದ್ದಾರೆ? ಅವ್ರಿಗೇನ ಬಿಟ್ಟಿಯಾಗಿ ತಿನ್ಕೊಂಡು ಓಡಾಡ್ಕೊಂಡು ಆರಾಮಾಗಿದ್ದಾರೆ. ಅದು ಅಲ್ಲದೆ ಊರಲ್ಲಿರೋ ಸಮಸ್ಯೆಗೆಲ್ಲ ಹೋರಾಟ ಮಾಡ್ತೀನಿ ಅಂತ. ಸರಿ, ಅಮ್ಮ ಯಾವಾಗ ಬರ್ತಾರಂತ? ಏನಪ್ಪ ಗೊತ್ತಿಲ್ಲ, ಟ್ರೀಟ್ಮೆಂಟ್ಗೆ ಇನ್ನೂ ಟೈಮ್ ಆಗ್ಬಹುದು, ಯಾವಾಗ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಏನ್ ಕತೆನ? ಹೌದು, ವೆಂಕಿ ನಿನ್ನ ಮತ್ತೆ ಸಿಂಚನನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ನಾವು ಮಾತಾಡ್ತಿದ್ನಲ್ಲ, ಏನಂತೆ? ಅವನೊಬ್ಬ ಮಾಡಕ್ ಬೇರೆ ಕೆಲಸ ಇಲ್ಲ. ನಮ್ಮನ್ನೆಲ್ಲ ಒಂದು ಮಾಡ್ತೀನಿ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಅದೇನೋ ಪೂಜೆ ಬೇರೆ ಮಾಡ್ತೀಯ. ಈಗೆಲ್ಲ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಒಂದು ದಿವಸದ ಪೇಮೆಂಟ್ ಹೋಯ್ತು ಕಣ. ನನಗಂತೇನು ಪ್ರಾಬ್ಲಮ್ ಇಲ್ಲಪ್ಪ. ಮನೇಲಿ ಇದ್ದಿದ್ರೆ ನಾನೇ ಎಲ್ಲ ಕೆಲಸನೂ ಮಾಡಬೇಕಾಗಿರ್ತಿತ್ತು. ಇಲ್ಲಿಗೆ ಬಂದಲ್ಲ, ಫ್ರೀ ಆಗಿದ್ದೀನಿ. ಏನು ಬಿಡ, ಅದೃಷ್ಟವಂತ ಕಣ ನೀನು. ನಿಮ್ಮ ಮಾವ ನಿನಗೆ ಆಸ್ತಿ ಬರ್ಕೊಟ್ಟಿದ್ದಾರೆ. ನೀನು ಹೆಂಡ್ತಿ ದುಡಿತಾಳೆ, ಇನ್ನೇನ ಬೇಕು? ನಾನೊಬ್ಬ ಕತ್ತೆ ಥರ ದುಡಿತಾನೆ ಇರ್ಬೇಕು ಯಾವಾಗ ನೋಡಿ. ಏನೋ ಪೂಜೆ ಮಾಡ್ಸೋಣಂತೆ ನಮ್ಮನ್ನೆಲ್ಲ ಒದ್ದು ಮಾಡ್ತಾನೆ. ಅವನಿಗೇನೋ ಗೊತ್ತು, ಹೊರಗಿನ ಜಗತ್ತಿಗೆ ನಾವಿಬ್ರು ಹಾವು ಮುಂಚೆ ಥರ ಕಿತ್ತಾಡ್ತಿದ್ದೀವಿ, ಆದರೆ ಒಳಗಡೆ ಗಳಸ್ತಿ ಕಂಟೆಸೆ ಅಂತ. ಬೆಂಕಿಗೆ ಪಾಪ ಅದೆಲ್ಲ ಗೊತ್ತಾಗಲ್ಲ ಬಿಡು. ಆದ್ರೂ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇದ್ದೇ ಇರತ್ತಲ್ವಾ, ಅದಕ್ಕೆ ಹಾಗೆ ಹೇಳಿರ್ತಾನೆ. ಅವ್ನು ಹೇಳಿದ್ರಲ್ಲಿ ಎಲ್ಲ ಕರೆಕ್ಟಾಗಿ ಇತ್ತು ಅಂತ ಅನ್ಸಲ್ವಾ? ಏನೋ ನೀನು ಹೀಗೆ ಹೇಳ್ತಿದ್ಯಾ? ಹೊಸ ಮನೆ ಅಷ್ಟು ಬೇಜಾರಾಯ್ತೇನೋ? ಒಂಥರ ಹಾಗೆ ಅಂತ ಇಟ್ಕೊಬ್ರು. ನಮ್ಮನೇಲಿದ್ದಾಗಲೇ ನೆಮ್ಮದಿ ಆಗಿದೆ, ಇಲ್ಲಿಗೆ ಬಂದಮೇಲೆ ಒಂದಲ್ಲ ಒಂದು ತಾಪತ್ರೆ.